ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾದ ಕಲೆಕ್ಷನ್ ಪ್ಲ್ಯಾನ್ ಬಗ್ಗೆ ಇವತ್ತಿನ ನೋಡಿದಲ್ಲಿ ನಾವು ತಿಳಿದುಕೊಳ್ಬೋಣ. ಎಲ್ಲರಿಗೂ ಕಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆಲ್ಲ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ನಾನು ಡೈರೆಕ್ಟ್ ವಿಚಾರಕ್ಕೆ ಬರ್ತೇನೆ. ಕಲೆಕ್ಷನ್ ಪ್ರಿಡಿಕ್ಷನ್ ವಿಚಾರದ ಬರುವುದಾದರೆ ಲೆಕ್ಕ ಸುಲಭವಿದೆ. ಚಿತ್ರತಂಡದ 6,000 ಸ್ಕ್ರೀನ್ಗಳಲ್ಲಿ ಏಕಕಾಲಕ್ಕೆ ಸಿನಿಮಾ ಬಿಡುಗಡೆ ಮಾಡುವ ಯೋಜನೆ ಹಾಕಿಕೊಂಡಿದೆ. ಒಂದೊಮ್ಮೆ ಕನಿಷ್ಠ 5,000 ಸ್ಕ್ರೀನ್ಗಳಲ್ಲಿ ಬಿಡುಗಡೆ ಆದರೂ ಸಹ ಭಾರಿ ದೊಡ್ಡ ಮೊತ್ತವನ್ನು ಸಿನಿಮಾ ಗಳಿಸೋದರಲ್ಲಿದೆ. ಆದರೆ ಲೆಕ್ಕಾಚಾರ ಇಲ್ಲಿದೆ. ಒಂದು ಸ್ಕ್ರೀನ್ನಲ್ಲಿ ಸರಾಸರಿ 250 ಮಂದಿ ಸಿನಿಮಾ ನೋಡುತ್ತಾರೆ. ಒಂದು ಟಿಕೆಟ್ ಸರಾಸರಿ ಬೆಲೆ 200 ರೂಪಾಯಿ ಎಂದು ಲೆಕ್ಕ ಹಾಕಿಕೊಂಡರೆ ಒಂದು ಸ್ಕ್ರೀನ್ ಅದು ಶೋಗೆ ಒಟ್ಟಾಗಿ ಮೊತ್ತ 50,000 ರೂಪಾಯಿ. ಅಲ್ಲಿಗೆ 5,000 ಸ್ಕ್ರೀನ್ಗಳಿಗೆ ಒಂದು ಶೋಗೆ ಕಲೆಕ್ಷನ್ ಆಗುತ್ತದೆ ಮೊತ್ತ 25 ಕೋಟಿ ರೂಪಾಯಿ. ಅಲ್ಲಿಗೆ 5,000 ಸ್ಕ್ರೀನ್ಗಳಲ್ಲಿ ದಿನಕ್ಕೆ 4 ಶೋ ಮಾತ್ರವೇ ನಡೆದರೂ ಸಹ ಗಳಿಕೆ 100 ಕೋಟಿ ದಾಟುತ್ತದೆ ಅಂತಲೇ 100 ಕೋಟಿಗಳು ಆಗಿರ್ತದೆ. ನೆನಪಿರಲಿ, ಯಶ್ ನಟನೆಯ KGF 2 ಸಿನಿಮಾ ಮೊದಲ ದಿನ 132 ಕೋಟಿ ಗಳಿಕೆ ಮಾಡಿದೆ. ಆದ್ದರಿಂದ 100 ಕೋಟಿ ಕನ್ಫರ್ಮ್ ಒಂದು ದಿನದಲ್ಲಿ. ನೋಡೋಣ ಎಷ್ಟಾಗುತ್ತಂತ. ಓಕೆ ಗೀಸ್, ಟಾಕ್ಸಿಕ್ ಸಿನಿಮಾಕ್ಕೆ ಸುಮಾರು 500 ಕೋಟಿ ಬಜೆಟ್ ಹಾಕಲಾಗಿದೆ ಅಂತಲೇ ಹೇಳ್ಬೋದು. ಓಕೆ ಗೀಸ್, ಮುಂದೆ ಸಿಗೋಣ. ಥ್ಯಾಂಕ್ ಯು.